ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಷಿಯಸ್ ಐಸ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಸಿಂಪಲ್ ಆಗಿರೋ ಶಾರ್ಟ್ ಆಗಿರೋವಂಥ ಒಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಆದರೆ ಇಂಪಾರ್ಟೆಂಟ್ ಮೆಸೇಜೊಂದಿಗೆ ಬಂದಿದ್ದೀನಿ. ಏನದು ಮೆಸೇಜು ಅಂದರೆ, ನಾಳೆ ಅಂದರೆ ಮಂಡೇ ನವಂಬರ್ 30ನೇ ತಾರೀಕು ಸೋಮವಾರ, ಅದರಲ್ಲೂ ಕಾರ್ತೀಕ ಸೋಮವಾರ ಹುಣ್ಣಿಮೆ ಬಂದಿದೆ. ಕಾರ್ತೀಕ ಮಹತ್ವದ ಬಗ್ಗೆ ನಾನು ವಿಡಿಯೋ ಆಲ್ರೆಡಿ ಕೊಟ್ಟಿದ್ದೀನಿ. ಇನ್ನೂ ಯಾರ್ಯಾರೆಲ್ಲ ನೋಡಿಲ್ಲ ದಯವಿಟ್ಟು ವಿಡಿಯೋನ ವಾಚ್ ಮಾಡಿ. ಕಾರ್ತೀಕ ಸೋಮವಾರ ವಿಶೇಷವಾದದ್ದು, ಅದರಲ್ಲೂ ಕಾರ್ತೀಕ ಹುಣ್ಣಿಮೆನೂ ವಿಶೇಷವಾದದ್ದು, ಅದರಲ್ಲೂ ಕಾರ್ತೀಕ ಸೋಮವಾರದ ಹುಣ್ಣಿಮೆ ಇನ್ನೂ ವಿಶೇಷವಾದದ್ದು. ಅದರಲ್ಲೂ ಒಂದು ವಿಶೇಷ ಚಂದ್ರಗ್ರಹಣ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಾಳೆ ಅಂದರೆ ಸೋಮವಾರ 30ನೇ ತಾರೀಕು ಹುಣ್ಣಿಮೆ ದಿವಸ ಚಂದ್ರಗ್ರಹಣ ಆಗ್ತಾ ಇದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಈ ಚಂದ್ರಗ್ರಹಣನ ನಾವು ಆಚರಣೆ ಮಾಡಬೇಕಾ ಮಾಡಬಾರ್ದಾ ಅನ್ನೋ ಒಂದು ಕನ್ಫ್ಯೂಷನ್ ಇದೆ. ಆ ಕನ್ಫ್ಯೂಷನ್ ಕ್ಲಿಯರ್ ಮಾಡಲಿಕ್ಕೆ ನಾನು ಈ ಒಂದು ಶಾರ್ಟ್ ವಿಡಿಯೋನ ನಿಮ್ಮೆಲ್ರಿಗೂ ತಲುಪಿಸ್ಬೇಕು ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಸಾಮಾನ್ಯವಾಗಿ ಈ ಚಂದ್ರಗ್ರಹಣ ನಡೆಯೋದೇ ಫುಲ್ ಮೂನ್ ಡೇ ದಿವಸ, ಅಂದರೆ ಪೂರ್ಣ ಚಂದ್ರ ಏನು ಹುಣ್ಣಿಮೆ ಇರುತ್ತೆ ಅವತ್ತಿನ ದಿವಸನೇ ಚಂದ್ರಗ್ರಹಣ ಸಂಭವಿಸೋದು. ಹಾಗೂ ಈಗ ನಾವು ನಮ್ಮ ಹಿಂದೂ ಜ್ಯೋತಿಷ್ಯದ ಪ್ರಕಾರ ಏನು ಹೇಳ್ತೀವಿ, ಚಂದ್ರನ ಕೂಡ ಒಂದು ಗ್ರಹ ಅಂತಲೇ ನಾವು ಹೇಳ್ತೀವಿ. ಅಂದರೆ 9 ಗ್ರಹ, ನವಗ್ರಹದಲ್ಲಿ ಚಂದ್ರ ಒಂದು ಗ್ರಹ. ಚಂದ್ರನಿಗೆ ಚಂದ್ರ ಅಂತ ಮಾತ್ರ ಇಲ್ಲ, ಅವನಿಗೆ ಹಲವಾರು ಹೆಸರುಗಳು ಕೂಡ ಇದೆ. ಸೋಮ ಅಂತಲೂ ಕರೀತಾರೆ. ಯಾಕಂದರೆ ಚಂದ್ರನ ಒಂದು ಯಾವುದೇ ಒಂದು ಶಾಂತಿ ಇರಬಹುದು, ಚಂದ್ರನ ಆರಾಧನೆ ಇರ್ಬೋದು, ಚಂದ್ರನ ಒಂದು ಯಾವುದೇ ಒಂದು ಪೂಜೆಗಳನ್ನು ನಾವು ಮಾಡುವಾಗ ಸೋಮವಾರ ದಿವಸ ಚಂದ್ರನಿಗೋಸ್ಕರ ನಾವು ಪೂಜೆ ಮಾಡ್ಕೊಳ್ತೀವಿ. ಅಂದರೆ ಸೋಮ ಅಂತಲೂ ಕರೀತಾರೆ, ಇಂದು ಅಂತಲೂ ಕರೀತಾರೆ. ಹಾಗೆಯೇ ಶಶಿ ಅಂತ ಕರೆಯೋದು ಕೂಡ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸಚಿನ ಅಂತಲೂ ಕೂಡ ಚಂದ್ರನಿಗೆ ಕರೀತಾರೆ. ಹೀಗೆ ಸುಮಾರು ಹೆಸರುಗಳು ಇದೆ. ಮತ್ತು ತಾರಾದೀನ ಅಂತಲೂ ತುಂಬ ವಿಶೇಷವಾಗಿ ಚಂದ್ರನಿಗೆ ಒಂದು ಹೆಸರಿದೆ. ಯಾಕಂದರೆ ತಾರೆಗಳನ್ನು ದಿನ ಮೀಟ್ ಮಾಡೋ ಅಂಥವನು ಚಂದ್ರ, ಅಂದರೆ ನಕ್ಷತ್ರಗಳನ್ನು ಅವನು ಮೀಟ್ ಮಾಡೋದ್ರಿಂದ ತಾರಾದೀನ ಅಂತಲೇ ಚಂದ್ರನಿಗೆ ಒಂದು ವಿಶೇಷವಾದ ಹೆಸರಿದೆ. ನಮ್ಮ ಹಿಂದೂ ಜ್ಯೋತಿಷ್ಯ ಪ್ರಕಾರ ಈ ಚಂದ್ರಗ್ರಹಣಕ್ಕೆ ಏನು ಹೇಳ್ತೀವಿ ನಾವು, ಚಂದ್ರಗ್ರಹಣ ಅಂದ್ರೇ ಒಂದು ವಿಶೇಷ, ಒಂದು ವಿಶಿಷ್ಟತೆ ಅಂತಲೇ ನಾವು ಹೇಳಬಹುದು. ಗ್ರಹಣಗಳಲ್ಲಿ ಈ ಚಂದ್ರನಿಗೆ ರಾಹು ಮತ್ತು ಕೇತುವಿನ ಒಂದು ಸಮ್ಮಿಲನ ಆದಾಗ ನಾವು ಏನು ಹೇಳ್ತೀವಿ, ಚಂದ್ರಗ್ರಹಣ ಆಗತ್ತೆ ಅಂತಲೇ ನಾವು ಹೇಳ್ತೀವಿ. ಅಂದರೆ ಈ ಲೋಕಲ್ ಲ್ಯಾಂಗ್ವೇಜಲ್ಲಿ ನಾವು ಏನು ಹೇಳ್ತೀವಿ ಅಂದರೆ, ರಾಹು ಬಂದು ಚಂದ್ರನ ನುಂಗ್ಕೊಂಡ್ಬಿಡ್ತಾನೆ, ಚಂದ್ರನ ತಿಂದುಬಿಡ್ತಾನೆ, ಪೀಡೆ ಅವನು ರಾಹು, ಅವನನ್ನು ಚಂದ್ರನ ಒಂದು ಕಾಟ ಕೊಡ್ತಾನೆ ಅಂತ ಈ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಆಡು ಭಾಷೆನಲ್ಲಿ ನಾವು ಹೇಳ್ತೀವಿ. ಹಾಗೆ ಕೇತುಗೂ ಕೂಡ ಅಂದರೆ ಈ ತಲೆಯಿಂದ ಕೆಳಭಾಗಕ್ಕೆ ಬಂದರೆ ಅದು ರಾಹುಗ್ರಸ್ತ ಚಂದ್ರಗ್ರಹಣ ಆಗುತ್ತೆ, ಕೆಳಗಡೆಯಿಂದ ಮೇಲಕ್ಕೆ ಹೋದರೆ ಅದು ಕೇತುಗ್ರಸ್ತ ಚಂದ್ರಗ್ರಹಣ ಆಗುತ್ತೆ ಅಂತ ಗೊತ್ತಿದೆ. ಅಂದರೆ ರಾಹು ಕೂಡ ಒಂದು ಗ್ರಹ ಆದ್ರೂ ರಾಹುಗೆ ನಾವು ಏನು ಹೇಳ್ತೀವಿ, ಒಂದು ಛಾಯಾಗ್ರಹ ಅಂತ ನಾವು ಹೇಳ್ತೀವಿ. ರಾಹುಗೆ ಛಾಯಾಗ್ರಹ ಅಂತಲೂ ನಾವು ಹೇಳ್ತೀವಿ, ಅಂದರೆ ನೆರಳಿನ ಗ್ರಹ ಅಂತ ಹೇಳ್ತೀವಿ. ಆದರೆ ಚಂದ್ರನಿಗೆ ನಾವು ಏನು ಹೇಳ್ತೀವಿ, ವಿಶಿಷ್ಟವಾದ ಒಂದು ಪ್ರಕಾಶಮಾನವಾದ ಅದ್ಭುತವಾದ ಬೆಳಕನ್ನು ಹೊಂದಿರೋ ಅಂಥವನು ಚಂದ್ರ ಅಲ್ವಾ. ಈ ಚಂದ್ರನ ಯಾವಾಗಲೂ ಚಂದ್ರನ ಒಂದು ರಥದಲ್ಲಿ ಬರ್ತಾ ಇದ್ದಾನೆ ಅಂದರೆ ಅವನು ಬಿಳಿ ಕುದುರೆಗಳ ಒಂದು ರಥದಲ್ಲಿ ಅವನ ಸಂಚಾರ ಮಾಡೋದು. ಹಾಗೆ ಕೈಯಲ್ಲಿ ಯಾವಾಗಲೂ ಒಂದು ಕಮಲವನ್ನು ಹಿಡ್ಕೊಂಡಿರ್ತಾನೆ ಚಂದ್ರ ಅಂತ ಒಂದು ನಾವು ಎಲ್ಲ ಒಂದು ನಮ್ಮ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿನಲ್ಲಿ, ಹಿಂದೂ ಜ್ಯೋತಿಷ್ಯದ ಪ್ರಕಾರ ನಾವು ಇದನ್ನೆಲ್ಲ ನಂಬ್ಕೊಂಡಿದ್ದೀವಿ. ಹಾಗೆ ಇನ್ನು ಕೇತು, ಈ ಕೇತು ಅಂದ ತಕ್ಷಣ ನಾವು ಅಂದರೆ ದೇಹ ಮಾತ್ರ ಇರುತ್ತೆ, ಹೆಡ್ಡು ಇರೋದಿಲ್ಲ, ಅಂದರೆ ತಲೆ ಇರೋದಿಲ್ಲ. ಅದಕ್ಕೆ ನಾವು ಕೇತು ಅಂತ ಕರಿತೀವಿ. ಹೆಡ್ ಮಾತ್ರ ಇರುತ್ತೆ, ಬಾಡಿ ಇರೋದಿಲ್ಲ, ಅದನ್ನು ನಾವು ರಾಹು ಅಂತ ಕರಿತೀವಿ. ಇದೆರಡು ಕಾಟ ಕೊಟ್ಟಾಗ ಚಂದ್ರಗ್ರಹಣ ಆಗತ್ತೆ ಅಂತ ಹೇಳ್ತೀವಿ ನಾವು.
ಇಲ್ಲಿ ಏನು ತಿಳ್ಕೊಳ್ಬೇಕಾಗಿರೋದು ಅಂದರೆ ಚಂದ್ರನಿಗೆ ಮನಸ್ಸು ಮತ್ತು ಮೆದುಳಿಗೆ ಸಂಬಂಧಪಟ್ಟಂಥದ್ದು ಈ ಗ್ರಹ. ಅಂದರೆ ಈಗ ನಾವು ಕರೆಕ್ಟಾಗಿ ತಿಳ್ಕೊಳ್ಬೇಕಾದ್ರೆ ನಾವು ಒಂದು ಚಂದ್ರ ಅಂದ್ರೇ ವೈಜ್ಞಾನಿಕವಾಗಿ ನಾವು ಹೇಳುವಂಥದ್ದು ಏನು ಅಂದರೆ ಚಂದ್ರ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಂಥ ಒಂದು ಮೆದುಳಿಗೆ ಸಂಬಂಧಪಟ್ಟಂಥದ್ದು. ಹಾಗೂ ನಮ್ಮ ದೇಹದಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ ಪಂಚಭೂತಗಳಿಂದ ಸೇರಿರೋದಷ್ಟೇ ಅಲ್ಲ, ಪಂಚ ತತ್ವಗಳಿಂದನೂ ಕೂಡಿದೆ ಅಂತ, ಅಂದರೆ 5 ಎಲಿಮೆಂಟ್ಸಿಂದನೂ ಕೂಡಿದೆ ಅಂತ ನಾವು ಏನು ಹೇಳಿದ್ದೀವಲ್ವ. ಈ 5 ಎಲಿಮೆಂಟ್ಸಲ್ಲಿ ಜಲತತ್ವ ಅಂದರೆ ನಮ್ಮ ಇಡೀ ಶರೀರದಲ್ಲಿ ನೀರಿನ ಅಂಶವನ್ನು ಕೂಡ ಚಂದ್ರನಿಗೆ ಸಂಬಂಧಪಟ್ಟದ್ದು ಅಂತ ನಾವು ಹೇಳ್ತಾ ಇದ್ದೀವಿ. ಚಂದ್ರ ಅಂದ ತಕ್ಷಣ ಮನಸ್ಸೋ ಜಾತಃ ಅಂತ ಹೇಳ್ತೀವಿ. ಅಂದರೆ ಮಾನಸಿಕವಾಗಿ ನಮ್ಮ ಭಾವನೆಗಳಿರಬಹುದು, ಮಾನಸಿಕ ಒತ್ತಡಗಳಿರಬಹುದು, ಅಥವಾ ಯಾವುದೇ ಒಂದು ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ನಾವು ಚಂದ್ರನಿಗೆ ಹೋಲಿಸ್ತೀವಿ. ಹಾಗೆ ರಾಹು ಅಂದ ತಕ್ಷಣ ಅವನು ಏನು ಮನಸ್ಸಿನಲ್ಲಿ ರಾಹುಗೆ ಏನಿರುತ್ತೆ, ಬರೀ ತಲೆ ಮಾತ್ರ ಇರುತ್ತೆ, ದೇಹ ಇರೋದಿಲ್ಲ. ಅದಕ್ಕೋಸ್ಕರ ಅವನು ಛಾಯಾಗ್ರಹನಾಗ್ಬಿಡ್ತಾನೆ. ಈ ಹೊಗೆ ಅಂತ ಏನು ಹೇಳ್ತೀವಿ, ದಟ್ಟವಾದ ಹೊಗೆ ಅನ್ನೋದು ರಾಹುಗೆ ನಾವು ಹೋಲಿಸ್ತೀವಿ. ರಾಹುಗೆ ಎಷ್ಟು ಶಕ್ತಿ ಇರುತ್ತೆ ಅಂತ ಹೇಳಿದ್ರೆ, ಎದುರುಗಡೆ ಯಾರೇ ಇದ್ದರೂ ಅವರನ್ನು ನುಂಗೋ ಅಂಥ ಒಂದು ಶಕ್ತಿ ಅವನಿಗಿರುತ್ತೆ. ಅಷ್ಟೇ ಅಲ್ಲ, ಈ ರಾಹುವು ಒಂದು ನಮಗೆ ಏನು ಕೊಡ್ತಾನೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಾವು ಮಾಡಬೇಕಾದ್ರೆ ರಾಹು ಚೆನ್ನಾಗಿತ್ತು ಅಂದರೆ ಒಂದು ಉಚ್ಚ ಸ್ಥಾನಕ್ಕೆ ಹೋಗ್ಬಿಡ್ತೀವಿ. ಇನ್ನು ಅದ್ಭುತವಾದಂಥ ಭಾವನೆಗಳು, ಕಾಮನೆಗಳನ್ನು ಸೃಷ್ಟಿ ಮಾಡುತ್ತೆ, ಆಲೋಚನೆಗಳನ್ನು ಸೃಷ್ಟಿ ಮಾಡುತ್ತೆ ಈ ರಾಹು ಗ್ರಹ ಅಂತ ಹೇಳ್ಬೋದು. ಇನ್ನು ಕೇತು ಗ್ರಹಕ್ಕೆ ನಾವು ಬಂದಾಗ, ಈ ಕೇತು ಗ್ರಹನ ಜ್ಞಾನಕಾರಕ ಅಂತಲೂ ಕರೀತಾರೆ. ಅಷ್ಟೇ ಅಲ್ಲ, ಮಾಯಾಗ್ರಹ ಅಂತಲೂ ಕರೀತಾರೆ ಕೇತು ಗ್ರಹಕ್ಕೆ. ಇದು ನನ್ನ ಪ್ರಕಾರ ಚಂದ್ರಗ್ರಹಣ ಏನು ಸಂಭವಿಸುತ್ತೆ, ಚಂದ್ರಗ್ರಹಣ ಆದರೆ ಈ ಏನು ಸಮಸ್ತ ಜೀವರಾಶಿಗಳ ಮನಸ್ಸಿನಲ್ಲಿರೋಂಥ ಕೊಳೆಯನ್ನು, ಅಜ್ಞಾನವನ್ನು ತೊಳೆದು ಮತ್ತೆ ನಮಗೂ ಒಂದು ಹೊಸ ಹೊಸ ಆಲೋಚನೆ, ಭಾವನೆಗಳು, ಕಾಮನೆಗಳು ಸೃಷ್ಟಿಯಾಗಲಿ ಅಂತಲೇ ಈ ಗ್ರಹಣ ಆಗುತ್ತೇನೋ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂತ ನಾವು ಕೇಳೋದಾದರೆ, ಈ ಗ್ರಹಣ ಸಮಯದಲ್ಲಿ ನೋಡಿ ನಾವು ಜಪ ತಪಗಳನ್ನು ಮಾಡ್ತೀವಿ. ಸ್ಪರ್ಶಕಾಲದಲ್ಲಿ ಸ್ನಾನ, ಮಧ್ಯಕಾಲದಲ್ಲಿ ಸ್ನಾನ ಹಾಗೂ ಅಂತ್ಯಕಾಲದಲ್ಲಿ ಸ್ನಾನ ಮಾಡ್ತೀವಿ. ಭಗವಂತನ ಆರಾಧನೆ ಮಾಡ್ತೀವಿ, ದೀಪಾರಾಧನೆಗಳನ್ನು ಮಾಡ್ತೀವಿ, ಶ್ಲೋಕ ಪಠಿಸೋದು, ಪಾರಾಯಣಗಳನ್ನು ಮಾಡೋದು, ಮಂತ್ರಗಳನ್ನು ಜಪ ಮಾಡೋದು. ಇಷ್ಟೆಲ್ಲ ಆಗೋದ್ರಿಂದ ಏನಾಗುತ್ತೆ, ಆಬ್ವಿಯಸ್ಲಿ ನಮ್ಮಲ್ಲಿರೋ ಮನಸ್ಸಿನಲ್ಲಿರೋವಂಥ ಒಂದು ಕೊಳೆನೇ ನಾವು ತೊಳ್ಕೊಳ್ತೀವೇನೋ ಅಂತ ಹೇಳ್ತೀವಿ. ಸಮಸ್ತ ಜೀವರಾಶಿಗಳಿಗೂ ಕೂಡ ಇದು ಒಂದು ಪರಿವರ್ತನೆ ಕಾಲ ಅಂತಲೂ ನಾನು ಅಂದ್ಕೊಂಡಿದ್ದೀನಿ. ಇದು ನನ್ನ ಭಾವನೆ. ಇದು ಇನ್ನು ಈ ಚಂದ್ರಗ್ರಹಣ ವಿಶೇಷ ಅಂತಂದ್ರೇ, ಈ ಚಂದ್ರ, ರಾಹು ಅಥವಾ ಕೇತು ನಾವೇನು ಹೇಳ್ತೀವಲ್ವ, ಇದು 3 ಸಮ್ಮಿಲನ. ಅಂದರೆ ಇದು ನಾನು ಆಗಲೇ ಹೇಳಿದ ಹಾಗೆ ರಾಹುಗ್ರಸ್ತ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ನಾವು ಏನು ಹೇಳ್ತೀವಲ್ವ, ಈ ಒಂದು ಮಿಲನದಿಂದ ನಮಗೆ ಶುಭ ಅಂತಲೇ ನಾನು ಯಾಕೋ ಆ ಥರನೇ ಅಂದ್ಕೊಳ್ತೀನಿ. ಹಾಗೂ ನಾವು ಇನ್ನೂ ಹೇಳೋದಾದರೆ, ಈ ಚಂದ್ರ, ರಾಹು ಮತ್ತು ಕೇತುಗೆ ನಾವು ಹೇಳೋದಾದರೆ, ಚಂದ್ರನನ್ನು ಇನ್ನು ನಾನು ಏನು ಹೇಳಿದೆ, ಚಂದ್ರ ಅಂತ ಹೇಳಿದೆ, ಚಂದ್ರನನ್ನು ಮನಸ್ಸು ಅಂತ ಕರಿತೀವಿ, ರಾಹುನ ಮಾಯೆ ಅಂತ ಕರಿತೀವಿ, ಹಾಗೆ ಕೇತುನ ಜ್ಞಾನ ಅಂತಲೂ ಕರಿತೀವಿ. ಅಷ್ಟೇ ಅಲ್ಲ, ಚಂದ್ರನ ನಾವು ಜಗದೀಶ್ವರಿಯ ಒಂದು ಅಂಶ ಅಂತಲೇ ನಾವು ಕರಿತೀವಿ. ರಾಹುನ ಏನು ಕರಿತೀವಿ, ಜಗದೀಶ್ವರಿಯ ಮಾಯೆ ಅಂತ ಕರಿತೀವಿ. ಕೇತುನ ಜಗದೀಶ್ವರಿಯ ಜ್ಞಾನ ಅಂತಲೂ ನಾವು ಕರಿತೀವಿ. ಇನ್ನು ಗ್ರಹಣ ಅಂತ ನಾವು ಹೇಳೋದಾದರೆ, ಗ್ರಹಣ ಅಂದರೆ ಏನು, ಗ್ರಹಿಸುವುದು, ಗಮನಿಸುವುದು, ಇದನ್ನು ನಾವು ಗ್ರಹಣ ಅಂತ ಕರಿತೀವಿ. ಇಲ್ಲಿ ನೋಡಿ ನಮಗೆ ಗೊತ್ತಾಗ್ತಾ ಇದೆ, ಚಂದ್ರ, ರಾಹು, ಕೇತು, ಓವರಾಲ್ ನಮಗೇನು ಅನ್ನಿಸ್ತಾ ಇದೆ ಹೇಳಿ,
ಆ ಒಂದು ನಮಗೆ ಬಂದಂಥ ಆ ಒಂದು ಮಾಯೆ ಇರಬಹುದು, ಅಥವಾ ಅಜ್ಞಾನಗಳಿರ್ಬೋದು, ಅಥವಾ ಮನಸ್ಸಿನ ಮೇಲೆ ಆದಂಥ ಕೆಲವೊಂದು ದುಷ್ಪರಿಣಾಮಗಳು, ಒತ್ತಡಗಳಿರ್ಬೋದು, ಮನಸ್ಸಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿರ್ಬೋದು, ಈ ಚಂದ್ರಗ್ರಹಣ ಒಂದು ಶುಭ ಅಂತಲೇ ನಾನು ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ. ಹಾಗೂ ನವೆಂಬರ್ 30ರ ಸೋಮವಾರದಂದು ಕಾರ್ತಿಕ ಹುಣ್ಣಿಮೆಯಂದು ಈ ಗ್ರಹಣ ಬಂದಿದೆ ಅಂತ ನಮಗೆಲ್ರಿಗೂ ಗೊತ್ತಿರೋದ್ರಿಂದ ಇದು ನೀವು ಯಾರೂ ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಅಂದರೆ ನಾಳೆ ಸೋಮವಾರ 30ನೇ ತಾರೀಕು ಮಧ್ಯಾಹ್ನ ಅಂದರೆ ಸ್ಪರ್ಶಕಾಲ 1 ಗಂಟೆ 4 ನಿಮಿಷಕ್ಕೆ, ಅಂದರೆ ಮಧ್ಯಾಹ್ನ 1 ಗಂಟೆ 4 PM ಮಧ್ಯಾಹ್ನದೊತ್ತು ಇದು ಸಂಭವಿಸೋದ್ರಿಂದ ನಮಗೆ ಈ ಭಾರತದಲ್ಲಿ ಇದು ಗೋಚಾರ ಇಲ್ಲ. ಆದ್ದರಿಂದ ಯಾರೂ ದಯವಿಟ್ಟು ಆತಂಕ ಪಡೋ ಅಂಥದ್ದು ಅವಶ್ಯಕತೆ ಇಲ್ಲ. ಮತ್ತು ಮಧ್ಯಕಾಲ ಮಧ್ಯಾಹ್ನ 3 ಗಂಟೆ 13 ನಿಮಿಷಕ್ಕೆ ಮಧ್ಯಕಾಲ ಆಗುತ್ತೆ. ಹಾಗೂ ಮತ್ತು ಇದು ಬಿಡೋ ಅಂಥದ್ದು ಅಂತ್ಯಕಾಲ ಅನ್ನೋದು 5 ಗಂಟೆ 21ರಿಂದ 22 ನಿಮಿಷದಲ್ಲಿ ಇದು ಬಿಟ್ಬಿಡುತ್ತೆ. ಹಾಗಾಗಿ ಈ ಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗೋಚಾರ ಇಲ್ಲ. ಬೇರೆ ಅಂದರೆ ಆಸ್ಟ್ರೇಲಿಯಾ, ಅಮೇರಿಕಾ ಇಲ್ಲಿ ಗೋಚಾರ ಆಗೋದ್ರಿಂದ ನಾವೇನು ತುಂಬ ಭಯಪಡೋವಂಥ ಅವಶ್ಯಕತೆ ಇಲ್ಲ. ಯಾರ್ಯಾರೆಲ್ಲ ನಮ್ಮ ನಕ್ಷತ್ರಕ್ಕೆ ಏನಿದೆ, ನಮ್ಮ ರಾಶಿಫಲ ಏನಿದೆ ಅಂತ ಆತಂಕ ಪಡೋವಂಥದ್ದು ಏನೂ ಇಲ್ಲ. ಆದರೆ ಆಚರಣೆ ಮಾಡೋವಂಥದ್ದು ಅವರವರಿಗೆ ಬಿಟ್ಟಿದ್ದು ಅಂತ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೂ ಯಾರ್ಯಾರಿಗೆಲ್ಲ ನಾಳೆ ಗ್ರಹಣ ಆಚರಣೆ ಮಾಡಬೇಕಾ ಬೇಡವಾ ಅನ್ನೋದರಲ್ಲಿ ಗೊಂದಲ ಇದ್ದರೆ, ಕನ್ಫ್ಯೂಷನ್ಸ್ ಇದ್ದರೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ನನಗೆ ಕೊಡೋ ಅಂಥ ಒಂದು ಎನ್ಕರೇಜ್ಮೆಂಟ್ ಆಗಿರುತ್ತೆ. ಇಷ್ಟು ಹೇಳಿ ಇವತ್ತಿನ ಈ ಒಂದು ಶಾರ್ಟ್ ಆಗಿರೋ ಅಂಥ ಒಂದು ವಿಡಿಯೋನ ಮುಗಿಸ್ಕೊಡ್ತಾ ಇದ್ದೀನಿ. ಬಾಯ್.